ಪ್ರಜ್ವಲ್ ವಿಚಾರವಾಗಿ ಸಾಕಷ್ಟು ಸರ್ಕಾರ ಸಮಸ್ತ ನಾಡಿನ ಜನತೆಗೆ ವಿಶ್ವಗುರು ಬಸವಣ್ಣನವರ 891ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಅದೇ ರೀತಿಯಲ್ಲಿ ಈಗ ಕರ್ನಾಟಕ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಮುಗಿದಿದೆ. ರಾಜ್ಯದಾದ್ಯಂತ ಇವತ್ತೇನು ನಮಗೆ ವರದಿಗಳು ಬರ್ತವೆ, ಇದೆಲ್ಲ ನೋಡಿದರೆ ಕನಿಷ್ಠ 20 ಸ್ಥಾನದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅನ್ನುವಂತ ಒಂದು ವಿಶ್ವಾಸ ನಮಗಿದೆ. ಹೀಗಾಗಿ ರಾಜ್ಯದಲ್ಲಿ ಹಾಗೆ ಕೇಂದ್ರದಲ್ಲಿಯೂ ಸಹಿತ ಇವತ್ತು ಯುಪಿ ಅಂದ್ರೆ ಇಂಡಿಯಾ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ರಚನೆ ಆಗ್ತದೆ. ನಾವು ಕೊಟ್ಟ ಭರವಸೆ ರಾಜ್ಯದಲ್ಲಿ ಈಡೇರಿಸಿದ್ದೇವೆ. ಕೇಂದ್ರದಲ್ಲಿನೂ ಏನು ಪಂಚನೆಯ ಗ್ಯಾರಂಟಿಗಳು ನಾವು ಕೊಟ್ಟಿದ್ದೇವೆ, ಅವೆಲ್ಲಾ ಗ್ಯಾರಂಟಿಗಳನ್ನು ಈಡೇರಿಸುತ್ತೇವೆ ಅನ್ನುವಂತ ಒಂದು ಮಾತನ್ನು ಹೇಳಿಕೆ ಬಯಸ್ತೇನೆ. ಸರ್, ಈಗ ರಾಜ್ಯದಲ್ಲಿ ಪೆನ್ ಡ್ರೈವ್ ಪ್ರಕರಣ ಸಾಕಷ್ಟು ಅದಿದಾಗ್ತಿ, ಇನ್ನು ಪ್ರಜ್ವಲ್ ಅನ್ನ ಹಿಡಿಲಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರು ಇದ್ರ ಹಿಂದೆ ಡಿ.ಕೆ. ಶಿವಕುಮಾರ್ ಅವರ ಕೈವಾಡ ಇದೆ, ಇದನ್ನ ಸಿಬಿಐ ತನಿಖೆ ಕೊಡಬೇಕು ಅಂತ ರಾಜ್ಯಪಾಲ ನೋಡಿ. ಈಗ ಅವ್ರ ಕೈವಾಡ ಇವ್ರ ಕೈವಾಡ ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ಏನು ದಾಖಲೆ ಇದೆ, ಡಾಕ್ಯುಮೆಂಟ್ ಸ್ಪೀಕ್ಸ್ ಫಾರ್ ದೆಮ್ಸೆಲ್ಸ್ ಅಂತ ಹೇಳ್ತಾರೆ. ದಾಖಲೆಗಳೇನಿದೆ ಅದರ ಮೇಲೆ ಇವತ್ತು ಟ್ರಯಲ್ ನಡೀತದೆ, ಇವತ್ತು ಏನು ತನಿಖೆ ನಡೀತದೆ. ಈ ರಾಷ್ಟ್ರದ ಕಾನೂನು, ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ. ಯಾರು ಹೌಸ್ ಎವರ್ ಹೈ ಈಸ್ ನಾಟ್ ಅಬೌವ್ ದ ಲಾ. ಯಾರೋ ಕಾನೂನಿಗಿಂತ ಮೇಲಿದ್ದವರಿಲ್ಲ. ಹೀಗಾಗಿ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದಕ್ಕೆ ಸುಮ್ಮನೆ ರಾಜಕೀಯ ಬೆರೆಸುವಂತದ್ದಾಗ್ಲಿ, ಇವ್ರು ಹೇಳಿದ್ದಾರೆ ಅವ್ರು ಹೇಳಿದ್ದಾರೆ ಅಂತ ಹೇಳುವಂತದ್ದಾಗ್ಲಿ ಅದಕ್ಕೇನು ಅರ್ಥ ಇಲ್ಲ ಅನ್ನುವಂತ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ನಂಬಿಕೆ ಇಲ್ಲ, ಸಿಬಿಐ ಕೊಡಬೇಕು ಪ್ರಕರಣವನ್ನ ಅಂತ ಅವರ ವೈಯಕ್ತಿಕ ವಿಚಾರ. ರಾಜ್ಯ ಪೊಲೀಸರು ಇವತ್ತು ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜಕೀಯ ಉದ್ದೇಶಕ್ಕಾಗಿ ಜನರಿಗೆ ದಾರಿ ತಪ್ಪಿಸುವಂತದ್ದು, ಜನರ ಗಮನ ಬೇರೆ ಕಡೆ ಸೆಳೆಯಲಿಕ್ಕೆ ಈ ರೀತಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಅಂತ ಹೇಳಿಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.